ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅಂಜನಾ ಕುಚ್ಚು ಕ್ರಿಯೇಷನ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವುದೋ ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಎಲ್ಲ ವೀಡಿಯೋಗಳನ್ನ ನೋಡ್ಬೋದು. ನಾನಿಲ್ಲಿ 6 ದಾರನ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. 2 ಸರಿ ಲಾಕ್ ಮಾಡ್ಕೋಬೇಕು. ಸ್ಯಾರಿಗೆಲ್ಲ ಹಾಕುವಾಗ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. ಹಿಂದ್ಗಡೆ ಏನು ದಾರ ಇರುತ್ತಲ್ಲ ಗಂಟು, ಅದನ್ನು ಫ್ಯಾಬ್ರಿಕ್ ಗ್ಲೂಯಿಂದ ಬ್ಯಾಕ್ ಸೈಡ್ ಅಂಟಿಸ್ಕೋಬೇಕು. ನಾನಿಲ್ಲಿ 5 ಚೈನ್ ಹಾಕ್ತಾಯಿದ್ದೀನಿ. 5 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಬಿಗಿನರ್ಸ್ ಆಗಿದ್ದರೆ ಸ್ವಲ್ಪ 4 ಚೈನ್ ಅಷ್ಟು ಗ್ಯಾಪಿಗೆ ಹಾಕಿ, ಅಂದರೆ ಈ 5 ಚೈನ್ ಎಲ್ಲಿಗೆ ಬರುತ್ತೋ 1 ಪಾಯಿಂಟ್ ಬ್ಯಾಕ್ ಸ್ವಲ್ಪ ಹಿಂದ್ಗಡೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ 5 ಚೈನ್ ಹಾಕ್ತೀನಿ, ಬಟ್ಟೆಗೆ ಲಾಕ್ ಮಾಡ್ಕೊತೀನಿ. ಬೇಸ್ ಲೈನ್ ಬಂದು ಫುಲ್ಲು ಇದೇ ರೀತಿ ಇರುತ್ತೆ. ವಿತೌಟ್ ಬೀಡು, ವಿತೌಟ್ ಕುಚ್ಚನ್ನು ಹಾಕ್ಬೋದು, ವಿತ್ ಕುಚ್ಚನ್ನು ಸಹ ಈ ಡಿಸೈನ್ ಹಾಕ್ಬೋದು. 3 ಥರನೂ ಹಾಕ್ಬೋದು. ವಿತೌಟ್ ಬೀಡ್ಸ್ನು ಹಾಕ್ಬೋದು, ವಿತ್ ಬೀಡ್ಸ್ನು ಸಹ ನೀವು ಯೂಸ್ ಮಾಡ್ಕೋಬೋದು. ಇದರಲ್ಲಿ ನಾನು ಜಸ್ಟ್ ಇಲ್ಲಿ 5 ಚೈನ್ ಬೇಸ್ ಲೈನ್ ಫುಲ್ಲು ಬಂದು 5 ಚೈನ್ ಲಾಕು 5 ಚೈನ್ ಲಾಕು ಏನೊಂದು 1/4 ಗಂಟೆಯಲ್ಲಿ ಸ್ಯಾರಿ ಫುಲ್ಲು 5 ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಸ್ವಲ್ಪ ಹಾಕಿಬಿಟ್ಟು ತೋರಿಸ್ತೀನಿ ನೋಡಿ. 5 ಚೈನ್ ಜಸ್ಟ್ ಲಾಕ್ ಮಾಡ್ಕೊಂಡು ತೊಗೋಬೇಕು. ಇವಾಗ ಸೆಕೆಂಡ್ ಸ್ಟೆಪ್ನ ನಾನು ತೋರಿಸ್ತೀನಿ. ಇವಾಗ ಬ್ಯಾಕ್ ಸೈಡಿಂದನೂ ಹಾಕ್ಬೋದು, ಬೇಡ ಬಿಗಿನರ್ಸ್ ಆಗಿರೋದ್ರಿಂದ ನಿಮಗೆ ದಾರನ ಕಟ್ ಮಾಡಿಬಿಟ್ಟು ನಾನು ಮತ್ತೆ ಫಸ್ಟಿಂದ ತೋರಿಸ್ತೀನಿ. ಅಕಸ್ಮಾತ್ ಕೌಂಟಿಂಗ್ ಮಿಸ್ ಆಯಿತು ಅಂದರೆ ನಿಮಗೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ 5 ಚೈನ್ ಹಾಕಿ ಲಾಕ್ ಮಾಡಿಬಿಟ್ಟು ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊತೀನಿ. ಮತ್ತು ಸೆಕೆಂಡ್ ಸ್ಟೆಪ್ ಬಂದು ಎಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಿದ್ದು ಒಂದ್ಸರಿ ಲಾಕ್ ಮಾಡ್ಕೋಬೇಕು. ಈ 5 ಚೈನ್ ಇತ್ತಲ್ಲ, ಈ ಗ್ಯಾಪ್ ನೋಡಿ, ಈ 5 ಚೈನ್ ಗ್ಯಾಪ್ ಒಳಗಡೆಗೆ ಒಂದು ಎಕ್ಸ್ಟ್ರಾ ಲಾಕ್ ಮಾಡ್ಕೊತೀನಿ. ಮಾಡ್ಕೊಂಡ್ಮೇಲೆ 2 ಚೈನ್ ಅಥವಾ 3 ಚೈನ್ ಆದರೂ ಹಾಕ್ಬೋದು. 3 ಚೈನ್ ಹಾಕ್ಬಿಟ್ಟು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಈ ಏನು 5 ಚೈನ್ ಇತ್ತಲ್ಲ ಅದ್ರ ಒಳಗಡೆಗೆ ನಾನು ಟ್ರಿಬಲ್ ಕ್ರೋಶೆನ ಹಾಕ್ತೀನಿ. ಅಂದರೆ ಈ 3 ಚೈನ್ ಸೇರಿಸ್ಕೊಂಡ್ರೆ ಇವಾಗ 2 ಇನ್ನೂ ಒಂದು ಹಾಕಿದ್ನಲ್ಲ, 2 ಟ್ರಿಬಲ್ ಕ್ರೋಶೆ ಆಯಿತು. ಈಗ 3ನೇ ಟ್ರಿಬಲ್ ಕ್ರೋಶೆ. ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. 5 ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2 ಲೂಪಿಂದ ಒಂದು ಸರಿ, ಮತ್ತೆ 2 ಲೂಪಿಂದ ಒಂದು ಸರಿ ದಾರ ಎಳ್ಕೊಂಡು ಬರಬೇಕು, ಮತ್ತೆ ಇನ್ನೊಂದು ಸರಿ ದಾರ ಎಳ್ಕೊಂಡು ಬರಬೇಕು. ಅದೇ ಥರನೇ ಇಲ್ಲಿ ಏನು ನಾನು ಫಸ್ಟಿಗೆ 3 ಚೈನ್ ಹಾಕಿದ್ನಲ್ಲ ಅದನ್ನು ಕನ್ಸಿಡರ್ ಮಾಡಿಕೊಂಡು ಟೋಟಲಾಗಿ 6 ಕಂಬಗಳನ್ನ ಲೆಕ್ಕ ಮಾಡ್ತೀನಿ ನೋಡಿ. 3 ಚೈನು 1 2 3 4 5 ಹಾಕಬೇಕು. 5 ಹಾಕಿದರೆ ಕರೆಕ್ಟಾಗಿ ಬರುತ್ತೆ. ಇವಾಗ ಇಲ್ಲಿ ನಾನು 3 ಚೈನ್ ಹಾಕ್ತೀನಿ. 3 ಅಥವಾ 4 ಚೈನ್ ಹಾಕ್ಬೋದು. ಸೂಜಿ ಮೇಲೆ ದಾರ ತಗೊಂಡು ಹಾಗೇನೆ ಇಟ್ಕೊಂಡು ಮತ್ತೆ 5 ಚೈನ್ ಕಂಬ ಏನಿತ್ತಲ್ಲ ಅದರೊಳಗಡೆಗೆ ಟ್ರಿಬಲ್ ಕ್ರೋಶೆನ ಹಾಕ್ತೀನಿ. ಟ್ರಿಬಲ್ ಕ್ರೋಶೆ ಹಾಕಿದ್ಮೇಲೆ ಮತ್ತೆ ಸೂಜಿ ಮೇಲೆ ದಾರ 2 ಸರಿ ದಾರ ತೊಗೋಬೇಕು. ಮತ್ತು 2ರಿಂದ ಒಂದು ಸರಿ, 2ರಿಂದ ಒಂದು ಸರಿ, 2ರಿಂದ ಒಂದು ಸರಿ. ಇಲ್ಲಿನೂ ಸಹ ನಾನು 5 ಕಂಬಗಳನ್ನ ಹಾಕ್ತೀನಿ. 6 ಅಲ್ಲ, 5 ಕಂಬಗಳನ್ನ ಹಾಕಬೇಕು. ಫಸ್ಟಿಗೆ ನಾವು 3 ಚೈನ್ ಹಾಕಿದ್ವಿ, ನೆಕ್ಸ್ಟು ಮತ್ತೆ 4 ಕಂಬಗಳನ್ನ ಹಾಕಿದ್ವಿ. ಇಲ್ಲಿ 4 ಟ್ರಿಬಲ್ ಕ್ರೋಶೆ ಹಾಕಿದ್ವಿ. ಇಲ್ಲಿ ಡೈರೆಕ್ಟಾಗಿ ನಾವು ಬಂದು 5 ಟ್ರಿಬಲ್ ಕ್ರೋಶೆಗಳನ್ನ ಹಾಕ್ತೀನಿ. 5 ಟ್ರಿಬಲ್ ಕ್ರೋಶೆ ನೋಡ್ಬೋದು ನೀವು. ಒಂದು ಇಲ್ಲಿ 4 ಚೈನ್ ಅಥವಾ 3 ಚೈನ್ ಆದರೂ ಹಾಕ್ಬೋದು. 5 ಟ್ರಿಬಲ್ ಕ್ರೋಶೆ ಆದಮೇಲೆ ಈಗ ಏನು ಮಾಡಬೇಕಂದ್ರೆ ಇಲ್ಲಿ 1 2 ಆದರೂ ಹಾಕ್ಬೋದು ಅಥವಾ 3 ಹಾಕಿ ಕರೆಕ್ಟಾಗಿ ಆಗುತ್ತೆ. 3 ಚೈನ್ ಹಾಕ್ಬಿಟ್ಟು ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಇಲ್ಲಿ ಏನು 5 ಚೈನ್ ಇದೆಯಲ್ಲ ಈ 5 ಚೈನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ 5 ಚೈನ್ ಇದೆಯಲ್ಲ ಅದ್ರ ಒಳಗಡೆಗೆ ಡೈರೆಕ್ಟಾಗಿ ಟ್ರಿಬಲ್ ಕ್ರೋಶೆನ ಹಾಕಬೇಕು. ಈ ಥರ ಟ್ರಿಬಲ್ ಕ್ರೋಶೆ ಹಾಕ್ಬಿಟ್ಟು ಇಲ್ಲಿನೂ ಸಹ ನಾನು 5 ಟ್ರಿಬಲ್ ಕ್ರೋಶೆಗಳನ್ನ ಹಾಕ್ತೀನಿ. 2 ಆಯಿತು. 3ನೇ ಟ್ರಿಬಲ್ ಕ್ರೋಶೆ, 4ನೇ ಟ್ರಿಬಲ್ ಕ್ರೋಶೆ, 5ನೇ ಟ್ರಿಬಲ್ ಕ್ರೋಶೆ. 5 ಟ್ರಿಬಲ್ ಕ್ರೋಶೆ ಹಾಕಿದ ಮೇಲೆ ಈಗ ಚೈನ್ಗಳನ್ನ ಹಾಕೋಣ. 1 2 3 4 5 ಆಯಿತು. 1 2 3 4 ಚೈನ್ ಹಾಕ್ತೀನಿ. ಮತ್ತು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಅದೇ 5 ಚೈನ್ ಒಳಗಡೆಗೆ ಮತ್ತು 5 ಟ್ರಿಬಲ್ ಕ್ರೋಶೆಗಳನ್ನ ಹಾಕ್ತೀನಿ. 5 ಟ್ರಿಬಲ್ ಕ್ರೋಶೆಗಳನ್ನ ಈ 5 ಚೈನ್ ಒಳಗಡೆಗೆ ಮತ್ತೆ ನಾವು ಹಾಕಬೇಕು. ಫಸ್ಟಿಗೆ 5 ಟ್ರಿಬಲ್ ಕ್ರೋಶೆ, ಅದಾದಮೇಲೆ 4 ಚೈನು ಮತ್ತು 5 ಟ್ರಿಬಲ್ ಕ್ರೋಶೆಗಳನ್ನ ಇಲ್ಲಿ ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡಿಬಿಟ್ಟು ನೆಕ್ಸ್ಟ್ ಮತ್ತೆ 3 ಚೈನ್ಗಳನ್ನ ಹಾಕಬೇಕು ನೋಡಿ. ಇವಾಗ 1 2 3 ಚೈನ್ ಹಾಕ್ತೀನಿ. ಸೂಜಿ ಮೇಲೆ ದಾರ ತೊಗೊತೀನಿ 2 ಸರಿ, 1 ಸ್ಕಿಪ್ ಮಾಡಿಬಿಟ್ಟು 5 ಚೈನ್ನ ನೆಕ್ಸ್ಟ್ 5 ಚೈನ್ ಒಳಗಡೆಗೆ ನಾನಿಲ್ಲಿ ಮತ್ತೆ ಟ್ರಿಬಲ್ ಕ್ರೋಶೆಗಳನ್ನ ಹಾಕ್ತೀನಿ. 5 ಟ್ರಿಬಲ್ ಕ್ರೋಶೆ ಹಾಕ್ತೀನಿ.
4 ಚೈನ್ ಹಾಕ್ತೀನಿ. ಮತ್ತು ಅದೇ ಥರನೇ ಬೇಸ್ ಲೈನ್ ಸೆಕೆಂಡ್ ಲೈನ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀನಿ. ಇದು ಫಸ್ಟ್ ಲೈನ್ 5 ಚೈನ್ 5 ಚೈನ್, ಸೆಕೆಂಡ್ ಲೈನು 5 ಟ್ರಿಬಲ್ ಕ್ರೋಶೆ, 4 ಚೈನು ಮತ್ತು 5 ಟ್ರಿಬಲ್ ಕ್ರೋಶೆ ಮತ್ತು 2 ಚೈನ್ 3 ಚೈನ್ ಹಾಕಿ ಇದೇ ಥರನ ಕಂಪ್ಲೀಟ್ ಮಾಡ್ಕೊಂಡು ಲಾಸ್ಟಿಗೆ ನೋಡಿ ಇಲ್ಲಿ ನೀಟಾಗಿ ಫಿನಿಶಿಂಗ್ ಬರಬೇಕು. ಹಂಗಾಗಿ ಏನು ಮಾಡಬೇಕಂದ್ರೆ 5 ಟ್ರಿಬಲ್ ಕ್ರೋಶೆ ಆದಮೇಲೆ ಒಂದು 3 ಚೈನ್ ಹಾಕಿಬಿಟ್ಟು ಈ 5 ಚೈನ್ ಒಳಗಡೆಗೆ ಇನ್ನೊಂದು ಸರಿ ಲಾಕ್ ಮಾಡಿಬಿಟ್ಟು ಅದ್ರ ಪಕ್ಕದಲ್ಲಿ ಬಟ್ಟೆಗೆ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಮೇಲೆ ಒಂದು ಸರಿ ಲಾಕ್ ಮಾಡಿದರೆ ಇದು ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇವಾಗ ಎಕ್ಸ್ಟ್ರಾ ಒಂದು 3 ಚೈನ್ ಹಾಕಿಬಿಟ್ಟು ದಾರನ ಕಟ್ ಮಾಡ್ತೀನಿ. ಕಟ್ ಮಾಡಿದರೆ ಎರಡನೇ ಸ್ಟೆಪ್ಪು ಈ ಥರ ಕಂಪ್ಲೀಟ್ ಆಗುತ್ತೆ. ಏನಿಲ್ಲ ಫೋಲ್ಡ್ ಅಂತ ಅನಿಸ್ತಿರ್ಬೋದು ನಿಮಗೆ, ಬಟ್ ಅದೇ ಸೆಕೆಂಡ್ ಸ್ಟೆಪ್ ಹಾಕಿದಾಗ ನೀಟಾಗಿ ಬರುತ್ತೆ. ಇಲ್ಲಿ 3 ಚೈನ್ ಇತ್ತಲ್ಲ, ಆ 3 ಚೈನ್ ಮೇಲೆ ಹೋಲ್ ಇರುತ್ತಲ್ಲ ಫಸ್ಟಿಗೆ, ಅಲ್ಲಿಗೆ ನಾನು ಇಲ್ಲಿ ಈ ದಾರನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸರಿ ಲಾಕ್ ಮಾಡಿಕೊಂಡೆ, 1 2 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕ್ಕೊಂಡು ನೋಡ್ತೀನಿ ಕರೆಕ್ಟಾಗಿ ಅಲ್ಲಿ ಏನು ಇದಕ್ಕೆ ಬಂತಂದರೆ 4 ಚೈನ್ ಲಾಕ್ ಮಾಡೋದಕ್ಕೆ. ಇವಾಗ ನೋಡಿ ಇಲ್ಲಿ ಇದು ಏನು 4 ಚೈನ್ ಇತ್ತಲ್ಲ ಅಲ್ಲಿ 3 ಚೈನ್ ಮಾಡಿದ್ದನ್ನು ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಇವಾಗ 1 2 ಚೈನ್ ಹಾಕ್ತೀನಿ. ಸೂಜಿ 2 ಅಥವಾ 3 ಆದರೂ ಹಾಕ್ಬೋದು. 2 ಹಾಕಿ ನಾನು ಕಂಬ ಜಸ್ಟ್ ಇಲ್ಲಿ ಟ್ರಿಬಲ್ ಕ್ರೋಶೆ ಹಾಕ್ತಿಲ್ಲ, ಕಂಬ ಹಾಕ್ತಾ ಇರೋದ್ರಿಂದ ನಾನು 2 ಚೈನ್ ಹಾಕಿ ಒಂದು ಕಂಬ ಹಾಕಿದೆ. ಈಗ ಎರಡನೇ ಕಂಬ ಹಾಕಿಬಿಟ್ಟು ಮತ್ತೆ 2 ಚೈನ್ ಹಾಕ್ತೀನಿ. ನೋಡಿ 2 ಚೈನು 2 ಕಂಬ ಮತ್ತು 1 2 ಕಂಬ 2 ಚೈನ್ ಹಾಕ್ತೀನಿ. ಆ 4 ಚೈನ್ ಒಳಗಡೆಗೆ ಲಾಕ್ ಮಾಡ್ಕೊತೀನಿ. 1 ಪೆಟಲ್ ಆಯಿತು. ಮತ್ತು ಇವಾಗ 1 2 ಚೈನ್ ಹಾಕ್ತೀನಿ. ಸೂಜಿ ಮೇಲೆ ದಾರ ತೊಗೊಂಡು 1 ಕಂಬ ಹಾಕ್ತೀನಿ. ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಎರಡನೇ ಕಂಬ ಹಾಕ್ತೀನಿ. ಮತ್ತು ಇವಾಗ 2 ಚೈನ್ ಹಾಕ್ತೀನಿ. 4 ಚೈನ್ ಒಳಗಡೆಗೆ ಲಾಕ್ ಮಾಡ್ತೀನಿ. ಇಲ್ಲಿ ಜಾಗ ಇರುತ್ತೆ, ನೀವು 4 ಚೈನ್ ಒಳಗಡೆಗೆ ಇನ್ನೂ 1 ಪೆಟಲ್ ಮಾಡ್ಬೋದು. ಸೇಮ್ ನೋಡಿ 2 ಚೈನ್ ಹಾಕಿದೆ, ಇಲ್ಲಿ 1 ಕಂಬ ಹಾಕಿದೆ. ಈಗ ಎರಡನೇ ಕಂಬ ಹಾಕ್ತೀನಿ. ಎರಡನೇ ಕಂಬ ಹಾಕಿ 1 2 ಚೈನ್ ಹಾಕ್ತೀನಿ. 4 ಚೈನ್ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡ್ಮೇಲೆ ಪೆಟಲ್ಸ್ನ ಸ್ವಲ್ಪ ಈ ಥರ ಟೈಟಾಗಿ ಪ್ರೆಸ್ ಮಾಡಿದರೆ ನೀಟಾಗಿ ಪೆಟಲ್ಗಳು ಕ್ಲೀನಾಗಿ ಕೂತ್ಕೊಂಡಿರುತ್ತೆ. ನೋಡ್ತಾ ಇರ್ಬೋದು 3 ಪೆಟಲ್ಸ್ ಆಯಿತು. ಇವಾಗ 3 ಚೈನ್ ಹಾಕ್ತೀನಿ. 1 2 3 ಚೈನ್ ಹಾಕ್ತೀನಿ. ಇಲ್ಲಿ 3 ಚೈನ್ ಹಾಕಿದ್ವಲ್ಲ, ಒಂದು ಏನು 5 ಚೈನ್ನ ಸ್ಕಿಪ್ ಮಾಡಿದ್ವಲ್ಲ ಅಲ್ಲಿ ಮೇಲೆ 3 ಚೈನ್ ಇರುತ್ತಲ್ಲ ಅದರೊಳಗಡೆಗೆ ಲಾಕ್ ಆದಮೇಲೆ ಇನ್ನೂ ಒಂದು ಲಾಕ್ ಮತ್ತು ಇನ್ನೂ ಒಂದು ಲಾಕ್, ಟೋಟಲಾಗಿ 3 ಲಾಕ್ಗಳನ್ನ ಮಾಡ್ತೀನಿ. 3 ಲಾಕ್ ಆದಮೇಲೆ ಮತ್ತೆ 1 2 3 ಚೈನ್ ಹಾಕ್ತೀನಿ. ಈ 4 ಚೈನ್ ಒಳಗಡೆಗೆ ಲಾಕ್ ಮಾಡ್ತೀನಿ. ಮತ್ತು 1 2 ಚೈನು ಸೂಜಿ ಮೇಲೆ ಒಂದು ಸರಿ ದಾರ ತೊಗೋಬೇಕು. ಈ 4 ಚೈನ್ ಒಳಗಡೆಗೆ ಹೋಗಿ ದಾರ ತಂದುಬಿಟ್ಟು 2 ಕಂಬಗಳನ್ನ ಹಾಕ್ತೀನಿ. 2 ಕಂಬ ಹಾಕ್ತೀನಿ, 2 ಚೈನ್ ಹಾಕ್ತೀನಿ, ಮತ್ತು 4 ಚೈನ್ ಒಳಗಡೆಗೆ ಲಾಕ್ ಮಾಡ್ತೀನಿ. ಮತ್ತು 2 ಚೈನ್ ಹಾಕಬೇಕು. ಇದೇ ಥರನೇ ಇಲ್ಲಿ ಪೆಟಲ್ಸ್ಗಳನ್ನ ನೀಟಾಗಿ 2 ಚೈನು 2 ಕಂಬ ಮತ್ತೆ ಹಾಕ್ಕೊಂಡು ಕಂಪ್ಲೀಟ್ ಮಾಡಿಕೊಂಡು 3 ಪೆಟಲ್ಸ್ ಬರುತ್ತೆ. ಒಂದೊಂದು ಏನು 4 ಚೈನ್ ಇದೆಯಲ್ಲ ಅದರೊಳಗೆ 3 ಪೆಟಲ್ಸ್ಗಳು ಬರುತ್ತೆ. ನೀಟಾಗಿ 3 ಪೆಟಲ್ಸ್ಗಳನ್ನ ಹಾಕಿಬಿಟ್ಟು ನೆಕ್ಸ್ಟ್ ಮತ್ತೆ 3 ಚೈನ್ ಹಾಕಿಬಿಟ್ಟು ನಮಗೇನಲ್ಲಿ 3 ಚೈನ್ ಇತ್ತಲ್ಲ ಅದರೊಳಗಡೆಗೆ ಲಾಕ್ ಮಾಡಬೇಕು. ನಾನು ನಿಮಗೆ ತೋರಿಸ್ತೀನಿ. ಇವಾಗ ಬಿಗಿನರ್ಸ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು 2 ಆರ್ಚನ್ನು ಕಂಪ್ಲೀಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ 3 ಚೈನ್ ಹಾಕ್ತೀನಿ ನಾನು. 3 ಪೆಟಲ್ಸ್ ಆಯಿತು. 3 ಚೈನ್ ಹಾಕಿಬಿಟ್ಟು ಈ 3 ಚೈನ್ ಏನಿತ್ತಲ್ಲ ಪಕ್ಕದಲ್ಲಿ ನೆಕ್ಸ್ಟ್ ಆರ್ಚಿ ಕನೆಕ್ಟ್ ಆಗುವಂಥದ್ದು, ಇದಕ್ಕೆ ನಾನು ಈ 3 ಚೈನ್ ಹಾಕಿರೋದನ್ನು ಲಾಕ್ ಮಾಡಿ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಲಾಕ್, ಅದ್ರ ಪಕ್ಕದಾಗೆ ಇನ್ನೂ ಒಂದು ಲಾಕ್ ಹಾಕಿಬಿಟ್ಟು ಮತ್ತೆ 3 ಚೈನ್ ಹಾಕಬೇಕು. ಇದೇ ಥರನೇ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ನೀವಿಲ್ಲಿ ನಾನೇನು 3 ಚೈನ್ ಹಾಕಿ ಲಾಕ್ ಮಾಡಿದ್ದೀನಲ್ಲ, 3 ಲಾಕ್ಗಳನ್ನ ಮಾಡಿದ್ದೀನಲ್ಲ, ಅಲ್ಲಿ ಬೇಕಾದರೆ ನೀವು ಬೀಡ್ಸ್ ಹಾಕ್ಕೋಬೋದು. ಅಂದರೆ ಕುಚ್ ಬೇಡ ಅಂದರೆ ಮಾತ್ರ, ಕುಚ್ ಬೇಕು ಅಂದರೆ ನಾನು ತೋರಿಸಿರೋ ಥರ ಈ ಥರ ಹಾಕ್ಕೊಂಡೋಗಿ ಇಲ್ಲಿ ಬೀಡ್ಸ್ ಹಾಕ್ಕೊಳ್ಳಿ. ಬೇಕು ಅಂದರೆ, ಬೇಡ ಅಂದರೆ ಇಲ್ಲಿ ನಾನು ಕುಚ್ಚು ಕಟ್ ತೋರಿಸ್ತೀನಿ ನೋಡಿ. ಇದಕ್ಕೆ ಕುಚ್ಚು ಬೇಡ ಬೀಡ್ಸು ಬೇಡ ಅಂದರೆ ವಿತೌಟ್ ಬೀಡ್ಸ್ ವಿತೌಟ್ ಕುಚ್ಚು ಅಂದರೆ ಬಾರ್ಡರ್ ಲೈನ್ ಡಿಸೈನ್ ಈ ಥರ ಬರುತ್ತೆ. ಇದಕ್ಕೆ ನಾನು ಬೀಡ್ಸನ್ನು ಸಹ ನೀವು ಹಾಕ್ಕೊಂಡ್ರೆ ವಿತ್ ಬೀಡ್ ಆಗುತ್ತೆ. ಬಾರ್ಡರ್ ಲೈನ್ ಮಾಡ್ಕೋಬೋದು. ವಿತ್ ಕುಚ್ಚು ಬೇಕು ಅಂದರೆ ನಾನು ಇವಾಗ ನೆಕ್ಸ್ಟ್ ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ, ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಇಲ್ಲಿ ನಾನು
ಕುಚ್ಚು ಕಟ್ಕೊಂಡು ತೋರಿಸ್ತೀನಿ. ಇಲ್ಲಿ ನಾನು 130ರಿಂದ 147 ದಾರನ ಕುಚ್ಚು ಕಟ್ಟಿದ್ದೀನಿ. ಬ್ರೈಡಲ್ ಸ್ಯಾರೀಸ್ಗೆಲ್ಲ ಹಾಕುವಾಗ ನೀವು ಸ್ವಲ್ಪ ಆದಷ್ಟು 130, 135 ಎಳೆ ದಾರ ಕಟ್ಕೊಂಡ್ರೆ ಸ್ವಲ್ಪ ತಿಕ್ಕಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಾನು ಇದಕ್ಕೆ ಕುಚ್ಚು ಕಟ್ಟಿಬಿಟ್ಟು ತೋರಿಸ್ತೀನಿ. ನೋಡಿ, ಕುಚ್ಚು ಕಟ್ಟಿದ್ದೀನಿ. ಏನು ಬೇಸ್ ಲೈನ್ ಹಾಕಿದ್ವಲ್ಲ ಅದನ್ನು ನಾನು ಇಲ್ಲಿ ಕುಚ್ಚು ಕಟ್ಟಿದ್ದೀನಿ. ಸ್ಯಾರಿಯಲ್ಲಿ 2-3 ಡಿಸೈನ್ಸ್ ಕಲರ್ಸ್ ಇದ್ದರೆ ನೀವು ಅದನ್ನು ಕಾಂಬಿನೇಷನ್ ಮಾಡ್ಕೋಬೋದು. ಈ ಥರ ಕುಚ್ಚು ಬೇರೆ, ಮೇಲೆ ಪೆಟಲ್ಸ್ ಇದೆಯಲ್ಲ ಅದೊಂದು ಬೇರೆ, ಮತ್ತು ಬೇಸ್ ಲೈನ್ ಬೇರೆ, ಈ ಥರ ಮಾಡ್ಕೊಂಡು ಹೋಗ್ಬೋದು. ವಿತ್ ಕುಚ್ಚು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಬೇಕು ಅಂದರೆ ಬೀಡ್ಸ್ಗಳನ್ನ ನೀವು ಈ ಕುಚ್ಚು ಬದಲು ಫ್ಲವರ್ ಆದರೂ ಹಾಕ್ಬೋದು, ಈ ಥರ ಸರ್ಕಲ್ ಬೀಡ್ ಆದರೂ ಹಾಕ್ಬೋದು. ಈ ಥರ ನೋಡಿ, ಕುಚ್ಚು ಬದಲು ನಾನು ತೋರಿಸ್ತಾ ಇರೋದು ಈ ಥರ ಸ್ಮಾಲ್ ಸೈಜ್ ಬೀಡ್ಸ್ಗಳನ್ನ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ನೋಡಿ, ಟೋಟಲ್ ಆಗಿ ಡಿಸೈನ್ ಬಂದು ಈ ಥರ ಇದೆ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಹಾಕೋದಕ್ಕೂ ಈಸಿಯಾಗಿದೆ. 3 ಸ್ಟೆಪ್ ಆದ್ರೂ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಆದಷ್ಟು ಸೆಕೆಂಡ್ ಲೈನ್ ನೀವೇನು ಹಾಕ್ತಿರಲ್ಲ ಅದನ್ನು ಟ್ರಿಬಲ್ ಕ್ರೋಶೆನೇ ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ. ಡಬಲ್ ಕ್ರೋಶೆಟ್ ಹಾಕಿದರೆ ಏನು ಆರ್ಚ್ ಇದೆಯಲ್ಲ ಅದು ಚಿಕ್ಕದಾಗಿರುತ್ತೆ, ಮತ್ತು ಫ್ಲವರ್ ಡಿಸೈನು ಸಹ ಚಿಕ್ಕದಾಗಿ ಕಾಣುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.